ಅಭ್ಯರ್ಥಿಗೆ ಸಂಕಷ್ಟ ಶುರುವಾಗಿದೆ. ಶಿವರಾಮೇಗೌಡರನ್ನ ಸೋಲಿಸೋದಕ್ಕೆ ಯೋಜನೆ ರೆಡಿಯಾಗ್ತಾ ಇದೆ. ಬಿಜೆಪಿ ಉಸ್ತುವಾರಿಯ ಜೊತೆ ರಹಸ್ಯ ಸಭೆಯನ್ನ ಮಾಡ್ತಾ ಇದ್ದಾರೆ. ಎನ್ ಚೆಲುವರಾಯಸ್ವಾಮಿ ಬೆಂಬಲಿಗರು ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಳ್ಳೂರಿನ ಮಯೂರ ಹೋಟೆಲ್ನಲ್ಲಿ ಮಾತುಕತೆ ನಡೆಸಲಾಗ್ತಾ ಇದೆ. ಬಿಜೆಪಿಯನ್ನ ಬೆಂಬಲಿಸೋದಕ್ಕೆ ಕೈ ನಾಯಕರೇನಾದ್ರೂ ನಿರ್ಧಾರ ಮಾಡಿದ್ದಾರಾ? ಬಿಜೆಪಿ ಮಾಜಿ ಶಾಸಕ ಸುರೇಶ್ ಗೌಡ ಜೊತೆ ಗುಪ್ತ ಸಭೆಯನ್ನ ಮಾಡ್ತಾ ಇದ್ದಾರೆ. ಚೆಲುವರಾಯಸ್ವಾಮಿ ಬೆಂಬಲಿಗರೆಲ್ಲ ಭೇಟಿ ಕೊಡ್ತಾ ಇದ್ದಾರೆ, ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮರಿಸ್ವಾಮಿ ಹಾಗೂ ರಾಜೇಗೌಡರನ್ನ ಭೇಟಿಯನ್ನ ಮಾಡಿರುವಂತಹ ದೃಶ್ಯ ಇದೀಗ ವೈರಲ್ ಆಗ್ತಾ ಇದೆ. ಅಂದ್ರೆ ಶಿವರಾಮೇಗೌಡರನ್ನ ಸೋಲಿಸೋದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಾ? ಬಿಜೆಪಿ ಉಸ್ತುವಾರಿಯ ಜೊತೆ ರಹಸ್ಯ ಸಭೆಯನ್ನ ಮಾಡ್ತಾ ಇದ್ದಾರೆ ಎನ್ ಚೆಲುವರಾಯಸ್ವಾಮಿ ಬೆಂಬಲಿಗರು. ಬೆಳ್ಳೂರಿನ ಮಯೂರ ಹೋಟೆಲ್ನಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿಯನ್ನ ಬೆಂಬಲಿಸೋದಕ್ಕೆ ಏನಾದ್ರೂ ಕೈ ನಾಯಕರು ನಿರ್ಧರಿಸ್ತಾ ಇದ್ದಾರಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಚರ್ಚೆ ಮಾಡ್ತಾ ಇದ್ದಾರೆ ಮೀಟ್ ಆಗಿ ಆ ದೃಶ್ಯ ಇದೀಗ ವೈರಲ್ ಆಗ್ತಾ ಇದೆ. ನಾಮ್ ಬೇಡ ಅಲ್ಲಿ ನಿನ್ ಬಾ, ನಿಮ್ ಪಾರ್ಟ್ನರ್ ಅವ್ರು ಬಂದವ್ರು ಬಾ ಕರೀತಾ ನಿಮ್ಮೂರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ರಾಘವೇಂದ್ರ ಕೊಡ್ತಾರೆ. ರಾಘವೇಂದ್ರ, ನಿಜಕ್ಕೂ ಇಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ ಏನಾದ್ರೂ ಕೈ ನಾಯಕರೇ ನಿರ್ಧಾರ ಮಾಡಿದ್ದಾರಾ? ಬಿಜೆಪಿ ಕೈ ಜೋಡಿಸ್ತಾರಾ? ಏನು ಈ ಭೇಟಿಯ ಮಹತ್ವ ಅಂತ? ಹೌದು ಪ್ರತಿಮಾ, ಏನು ನಿನ್ನೆ ಒಂದು ಘಟನೆ ನಡೆದಿದೆ. ಆ ಘಟನೆ ನೋಡ್ತಾ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಏನು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಅಲ್ವಾ ಎಲ್ಲರ ಶಿವರಾಮೇಗೌಡ ಇದ್ದಾರೆ, ಅವರಿಗೆ ಎಲ್ಲೋ ಒಂದು ಕಡೆ ಈ ಒಂದು ರಹಸ್ಯ ಮಾತುಕತೆ ನಿಜಕ್ಕೂ ಕೂಡ ಒಂದು ಮುಳುವಾಗಲಿ ಅಂತ ಹೇಳಲಾಗ್ತದೆ. ಯಾಕೆಂದ್ರೆ ಈಗಾಗಲೇ ಕೂಡ ಏನು ನಾಗಮಂಗಲ ಕ್ಷೇತ್ರದಲ್ಲಿ ದೊಡ್ಡ ವೈರಿಗಳಾಗಿರುವಂತ ಶಿವರಾಮೇಗೌಡರು ಸೇರಿದಂತೆ ಚಂದ್ರಶೇಖರ್ ಇಬ್ಬರು ನಡುವೆ ಸಾಕಷ್ಟು ಕೂಡ ಒಂದು ವೈರತ್ವ ಇತ್ತು. ಆದ್ರೆ ಇವೆಲ್ಲವನ್ನು ವೈರತ್ವವನ್ನು ಮರೆತು ಇದೀಗ ಏನು ಮೈತ್ರಿ ಅಭ್ಯರ್ಥಿ ಆಗಿರೋ ಕಾರಣದಿಂದ ಮೊನ್ನೆ ಈ ಕಳೆದ ಒಂದು ವಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮಂಡ್ಯಕ್ಕೆ ಭೇಟಿ ನೀಡಿ ಈ ಬಾರಿ ನಮ್ಮ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ಕಡತನ ಸೂಚನೆಯನ್ನ ಕೈ ನಾಯಕರಿಗೆ ಕೊಟ್ಟಿದ್ರು. ಹಾಯಿನಲ್ಲಿ ಮೊನ್ನೆಯಷ್ಟೇ ಕೂಡ ಏನು ನಾಗಮಂಗಲದಲ್ಲಿ ಒಂದು ಸಭೆಯನ್ನ ಚಂದ್ರಶೇಖರ್ ಬೆಂಬಲಿಗರನ್ನು ಕೂಡ ಮೈತ್ರಿ ಅಭ್ಯರ್ಥಿ ಶಿವರಾಮೇಗೌಡರನ್ನು ಬೆಂಬಲಿಸಬೇಕು ಅಂತ ಹೇಳಿ ಒಂದು ಮಾತನಾಡಿದ್ರು. ಆಮೇಲೆ ಕೂಡ ಸಾಕಷ್ಟು ಕಾರ್ಯಕರ್ತರು ವಿರೋಧನೆ ವ್ಯಕ್ತಪಡಿಸಿದ್ರು. ಆ ವಿರೋಧದ ಬೆನ್ನಲ್ಲಿ ಇದೀಗ ಏನು ತುಮಕೂರಿನ ಮಾಜಿ ಶಾಸಕ ಸುರೇಶ್ ಗೌಡರನ್ನ ಭೇಟಿ ಮಾಡುವ ಒಂದು ರಹಸ್ಯ ವಿಡಿಯೋ ಒಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಒಂದು ವೈರಲ್ ಆಗಿರುವ ವಿಡಿಯೋನ ಮುಂದೆ ನಿಜಕ್ಕೂ ಕೂಡ ಇನ್ನೊಂದು ಕಡೆ ನಾಗಮಂಗಲದ ಕೈ ಕಾರ್ಯಕರ್ತರು ಬಿಜೆಪಿ ಜೊತೆ ಕೈ ಜೋಡಿಸುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗಿದೆ. ಜೊತೆಗೆ ಈ ಒಂದು ಕೈ ಕಾರ್ಯಕರ್ತರು ಅವರ ಬೆಂಬಲಕ್ಕೆ ಸತ್ತಾ ಏನಿದ್ದಾರೆ ಈ ಬೆಂಬಲಿಗ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ. ನಾಮ್ ಬೇಡ ಅಲ್ಲಿ ನಿನ್ ಬಾ, ನಿಮ್ ಪಾರ್ಟ್ನರ್ ಬಂದವ್ರು ಅವ್ರು ಬಂದವ್ರು ಬಾ ಕರೀತಾ ನಿಮ್ಮೂರು.